ಸರ್ ಹತ್ತತ್ರ 1 ವರ್ಷ ಆಗಕ್ಕೆ ಬಂತು ಸರ್. ಇಲ್ಲಿ ಮಟ್ಟ ಕೇಂದ್ರದ ನಾಯಕರಿಗೆ ಯಾವುದೇ ರೀತಿಯಾದಂಥ ತಾವೇನು ಶುದ್ಧೀಕರಣ ಅಂತೀರಿ ಅದೇನು ಮಾಡ್ದಂಗೆ ಕಾಣ್ತಿಲ್ಲ ಸರ್. ಇವರು ನೋಡಿ, ದೇಶದಲ್ಲಿ ಎಷ್ಟು ಸಮಸ್ಯೆಗಳು, ಈಶ್ವರಪ್ಪ ಒಂದೇ ಸಮಸ್ಯೆ ಅಲ್ಲ. ಈಶ್ವರಪ್ಪ ಅಲ್ಲ ಸರ್, ರಾಜ್ಯ ಬಿಜೆಪಿ ಒಂದೇ ಅಲ್ಲ. ಯಾಕಂದ್ರೆ ದೇಶ ಸಮಸ್ಯೆಗಳು ಎಷ್ಟು ದಿನ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಆಪರೇಷನ್ ಸಿಂಧೂರ, ಯಾರು ಕಲ್ಪನೆ ಮಾಡಿದ್ರು ಇದನ್ನು? ಈ ಥರದ್ದು ಒಂದಲ್ಲ 100 ಉದಾಹರಣೆ ಕೊಡ್ಬೋದು. ಈ ದಿಕ್ಕಿನಲ್ಲಿ ಕೇಂದ್ರದ ನಾಯಕರು ದೇಶದ ಬಗ್ಗೆ ಮೊದಲೇ ಪ್ರಿಫರೆನ್ಸ್ ಕೊಟ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ತಾತ್ಸಾರ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆ ಕಡೆ ಗಮನ ಕೊಟ್ಟಿದ್ದಾರೆ. ತಮ್ಮನ್ನ ತಾತ್ಸಾರ ಮಾಡಿದ್ದಾರೆ ಸರ್. ತಾವು ಅದನ್ನ ಓಪನ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ನಿಮಗೆ ಆದಂತ ಬೌಂಡ್ರೀಸ್ ಇರ್ಬೋದು. ಬಟ್ ಜನ ನೋಡ್ತಾ ಇರುವವ್ರಿಗೆ ಅನ್ಸೋದು ಈಶ್ವರಪ್ಪ ಅಂತ ನಾಯಕರನ್ನ ತಾತ್ಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಪುರ್ಸೊತ್ತಿಲ್ಲ ಅಂದಂಗೆ ಆಯ್ತೀಗ. ಅಲ್ಲ, ಅದಕ್ಕೆ ನಾನು ಹೇಳಿದೆ, ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದು ನಮ್ಮಂಥ 100 ಕಾರ್ಯಕರ್ತರು 1000 ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರಲ್ಲ, ಈ ನೋವು ಅನುಭವಿಸೋದು ಎಲ್ಲೇ ಹೋಗಿ ಹೇಳಬೇಕು ಅನ್ನೋಂಥ ಪರಿಸ್ಥಿತಿಗಳು ಬಂದಾಗ ನಾನು ಎಲ್ಲೆಲ್ಲಿ ಹೇಳಬೇಕು ಹೇಳ್ಕೊಂಬಂದರೂ ಕೂಡ ಸರಿ ಹೋಗಲಿಲ್ಲ ಅಂತಂದಾಗ ನಾನು ಈ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ತೊಗೊಂಡಿರೋದನ್ನು ಇಡೀ ರಾಜ್ಯದಿಂದ ಫೋನ್ ಮಾಡ್ತಾಯಿದ್ದಾರೆ, ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ ಸರ್, ನಾವು ನಿಮ್ಮ ಜೊತೆ ಇದ್ದೇವೆ. ಇದು ಕೇಂದ್ರ ನಾಯಕರ ಗಮನಕ್ಕೆ ಹೋಗಿದೆ. ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಕೊತಾ ಬಂದಿದ್ದಾರೆ. ಈಗ ಕರ್ನಾಟಕ ರಾಜ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ದಿನಪತ್ರಿಕೆ ನಾವು ನೋಡ್ತಾ ಇದ್ದೀವಿ, ಕೊಡ್ತಾ ಇದ್ದಾರೆ. ಸರಿ ಹೋಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಯಾಕೆ ನಾನು ಹೇಳಿದ್ನಲ್ಲ, ತಪಸ್ಸು ಅನ್ನೋಂಥ ಪದ ಬಳಸಿದೆ ನಾನು. ಈ ತಪಸ್ಸಿಗೆ ಯಾವತ್ತೂ ಬೆಲೆ ಇದೆ. ರಕ್ತವನ್ನು ಬೆವರು ರೂಪದಲ್ಲಿ ಸುರಿಸಿ ಪಕ್ಷ ಕಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಸ್ಥಾನ ಗೆಲ್ಲಕ್ಕೆ ನಮ್ಮ ಕೈಲಿ ಆಗ್ತಿರಲಿಲ್ಲ. ಯಾವುದೋ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಕಾರ್ಪೊರೇಷನ್ ಒಂದು ಸೀಟ್ ಗೆದ್ದರೆ ಶಿವಮೊಗ್ಗದಲ್ಲಿ ಪಟಾಕಿ ಹೊಡಿತಾ ಇದ್ವಿ ನಾವು, ಈ ಸಿದ್ಧಾಂತ ಗೆಲ್ತು ಅಂತ. ಹಾಗಾಗಿ ಈ ಸಿದ್ಧಾಂತದ ಬಗ್ಗೆ ತೊಂದರೆ ಆದಾಗ ನಮಗೆಲ್ಲ ನೋವಾಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ಸಿದ್ಧಾಂತದ ಇಟ್ಕೊಂಡು ತಪಸ್ಸು ಮಾಡ್ಯಾರಲ್ಲ, ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಸರಿ ಹೋಗುತ್ತೆ ಅನ್ನೋಂಥ ನಂಬಿಕೆ ನನಗೂ ಇದೆ. ಸರ್, ಬಿಜೆಪಿಯ ತಳಹದಿ, ಬಿಜೆಪಿಯ ಬೇರು ಹಿಂದುತ್ವ. ಸೊ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಈಶ್ವರಪ್ಪ ಪಕ್ಷದಲ್ಲಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಲ್ಲಿ ಇಲ್ಲ. ನೀವೊಂದು ಕಡೆ ಶುದ್ಧೀಕರಣ ಅಂತಿದ್ದೀರಾ, ಇನ್ನೊಂದು ಕಡೆ ಈ ಸಿದ್ಧಾಂತ ತಾವು ಏನು ಪ್ರತಿಪಾದನೆ ಮಾಡ್ತಿದ್ದೀರಿ ಅದನ್ನು ತೊಳೆಯೋ ಕೆಲಸ ಆಗ್ತಾ ಇದೆ ಸರ್. ನೋ ನೀವು ಹೇಳಿದ್ದು ನಾನು ಇಲ್ಲ ಅನ್ನಿಲ್ಲ. ತೊಳೆಯೋ ಕೆಲಸ ಆಗ್ತಾ ಇದೆ ಅನ್ನೋದು ಒಂದೇ ಕಾರಣಕ್ಕೂ ನಾವೆಲ್ಲ ಈ ರೀತಿ ಇರೋದು. ಸುಮ್ಮನೆ ಕೂತಿಲ್ಲ. ಅನೇಕರು ನೀವು ಒಳಗಡೆ ಇದ್ದು ಹೋರಾಟ ಮಾಡಿ ಅಂತಾರೆ. ಒಳಗಡೆ ಇದ್ದು ಹೋರಾಟ ಮಾಡಿದ್ರೆ ಜಗಳಗಳಾಗುತ್ತೆ. ಜಗಳ ಅಂತ ಪಕ್ಷದಲ್ಲಿ ಗುಂಪುಗಾರಿಕೆ ಅಂತಂತಾರೆ. ಆ ಗುಂಪುಗಾರಿಕೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೇ ಚರ್ಚೆ ಆಗ್ತಾ ಇದೆಯಲ್ಲ, ಶುದ್ಧೀಕರಣ ಆಗೋಕ್ಕೆ ಹೆಜ್ಜೆ ಅದು. ಈ ಚರ್ಚೆನೇ ಬಹಳ ಪ್ರಾಮುಖ್ಯ. ಇದು ಗಮನ ಹರಿಸ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತವ್ರನ್ನ ಉಚ್ಚಾಟನೆ ಮಾಡೋದು ಒಂದು ಶುದ್ಧೀಕರಣದ ಭಾಗ ಅಂತ ತಮಗೆ ಅನ್ಸುತ್ತಾ? ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಂಥ ಸಂದರ್ಭದಲ್ಲಿ ಒಂದು ಬೆಲೆ ಕೊಡಲೇಬೇಕಾಗುತ್ತೆ, ತತ್ತಬೇಕಾಗತ್ತೆ. ಆ ಬೆಲೆ ತತ್ತಿದ್ದೀವಿ ನಾವು. ಆ ಬೆಲೆ ಖಂಡಿತ ಇವತ್ತಿನ ನಾಳೆ ಆ ಬೆಲೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಈಶ್ವರಪ್ಪ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಹ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳ ಉಚ್ಚಾಟನೆ, ಆ ಒಂದು ಬೆಲೆ ತೆತ್ತುವುದರ ಮೂಲಕ ಶುದ್ಧೀಕರಣ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅಂತೀರಾ? ಅಂದರೆ ನಿಮ್ಮ ರಾಜಕೀಯವನ್ನ ನೀವು ಮುಗಿಸ್ಕೊಂಡು ನೀವು ಪಕ್ಷಕ್ಕೋಸ್ಕರ ಒಂಥರ ನೀವು ಬಲಿಪಶುಗಳು. ನೋಡಿ, ಹೋರಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸ್ಥಾನಮಾನಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಬಲಿ ಕೊಟ್ಟಂಗೆ ಅನಿಸಲ್ಲ. ಸ್ಥಾನಮಾನ ಇದ್ದುಕೊಂಡ್ರೇ ಬಲಿ ಕೊಟ್ಟಂಗೆ ಲಾಭ ಅಂತ ಅಂದ್ಕೋಬೇಕಾ? ಸಿದ್ಧಾಂತ ಉಳಿದೆ ಅಂತ ಅಂದ್ಕೋಬೇಕಾ? ಇದು ಸ್ಥಾನಮಾನಗಳು ಬಿಸಾಕ್ತೀವಿ ನಾವು. ಸ್ಥಾನಮಾನ ಬಂದಿದ್ದೆಲ್ಲಿಂದ? ಇದೇ ಪಕ್ಷದಿಂದ. ಈ ಪಕ್ಷ ಇಲ್ಲ ಅಂದರೆ ಒಂದು ಅಡುಗೆ ಮಂಡಿಯಲ್ಲಿ ಕೆಲಸ ಮಾಡ್ತಾಯಿದ್ದಂಥ ನಮ್ಮಮ್ಮ, ನಾನು ಇವತ್ತು MLA ಆಗಿ ಅನೇಕ ಇಲಾಖೆ ಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗೋ ತನಕ ಆಗಬೇಕಾದ್ರೆ ಆ ಪಾರ್ಟಿನೇ ತಾನೇ, ತಾಯಿ ಸ್ಥಾನದಲ್ಲಿರುವಂಥ ಪಕ್ಷ ತಾನೇ ಇಲ್ಲಿ ತನಕ ನಾನು ತಂದಿದ್ದು. ಪಕ್ಷವನ್ನ ತಾಯಿ ಅಂತ ಅಂದ್ಕೊಂಡ್ರಿ ಸರ್ ತಾವೆಲ್ಲ, ಆದ್ರೆ ನೀವು ಒಂಥರ ಮಲ್ತಾಯಿ ಮಕ್ಕಳಾದ್ರೆ. ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ತಾತ್ಕಾಲಿಕವಾಗಿ ಇದ್ರ ಹಿನ್ನಡೆ ಆಗಿರಬಹುದು, ಖಂಡಿತ ಇದಕ್ಕೆ ಭವಿಷ್ಯ ಇದೆ. ಈ ನಂಬಿಕೆ ಮೇಲೆ ನಾವು ಹೋರಾಟ ಮಾಡ್ತಿರೋದು.